ಇತ್ತೀಚೆಗೆ ನಾನು ಮೂಡುಬಿದಿರೆಗೆ ಹೋಗಿದ್ದೆ. ಅಲ್ಲಿಂದ 3 ಕಿಲೋಮೀಟ್ರ್ ದೂರದಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ, ಅಲ್ಲಿಗೆ ಭೇಟಿ ನೀಡಿದಾಗ ಇದಕ್ಕೆ 15 ರೂಪಾಯಿ ಟಿಕೆಟ್ ತೆಗೆದುಕೊಂಡು ಒಳಗಡೆ ಹೋದೆ. ಅಲ್ಲಿ ಮೊದಲನೇದಾಗಿ ಒಂದು ಚಿಕ್ಕ ಗುಡಿಸಲು ಥರ ಇತ್ತು. ಮತ್ತು ಒಳಗಡೆ ಹೋದಾಗ ಅಂತಹ ದೊಡ್ಡ ಪಾರ್ಕ್ ಏನಲ್ಲ, ಆದರೂ ಸುಂದರವಾಗಿದೆ. ಹಸಿರು ಮರಗಳು ಮತ್ತು ಅಲ್ಲಲ್ಲಿ ಗೋಪುರಗಳು ಇವೆ. ಇಲ್ಲಿ ಹಾಗೆ ಬಂದಾಗ ಇಲ್ಲೊಂದು ಆನೆ ಸ್ಟ್ಯಾಚು ಇದೆ. ಆನೆ ಸ್ಟ್ಯಾಚು ಹಾಗೂ ಅದರ ಪಕ್ಕದಲ್ಲಿ ಕಡಲಕೆರೆ ಅಂಥೇಳಿ ಒಂದು ಇದು ಮಾಡಿದರೆ ಹೆಸರಿದೆ. ಆ ಹೆಸರಿನಿಂದಾಗಿ ಅಲ್ಲಿನ ಉದ್ಯಾನವನ್ನು ಕಡಲಕೆರೆ ಉದ್ಯಾನವನ ಅಂತೇಳಿ ಕರೀತಾರೆ. ಹಾಗೂ ಹೊರಗಡೆ ಬಂದಾಗ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಅಂತ ಹೆಸರಿದೆ. ನಂತರ ಅದರ ಎದುರು ಮುಂಭಾಗದಲ್ಲಿ ಒಂದು ಇನ್ನೊಂದು ಪಾರ್ಕ್ ಇದೆ. ಆ ಪಾರ್ಕ್ ಒಳಗಡೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಬೋಟಿಂಗ್ ಮಾಡಬಹುದು. ಹಾಗೆ ಮುಂಭಾಗದಲ್ಲಿ ನೋಡಿದಾಗ ಈ ರೀತಿಯಾಗಿ ಕಾಣುತ್ತದೆ. ಹಾಗೆ ಒಳಗಡೆ ಮತ್ತೊಮ್ಮೆ ತೋರಿಸಲಾಗಿ ಅಲ್ಲಿ ಆನೆಯ ಒಂದು ಸ್ಟ್ಯಾಚು ಮತ್ತು ಕಡಲ ತೀರ ಅಂತ ಹೇಳಿ ಒಂದು ಹೆಸರು ಇರುವಂತಹ ಒಂದು ಸ್ಟ್ಯಾಚು ಕೂಡ ಇದೆ. ಹಾಗೆ ಮುಂದಕ್ಕೆ ಬಂದಾಗ ಅಲ್ಲೊಂದು ಜಿರಾಫೆ ಸ್ಟ್ಯಾಚು ಕೂಡ ಇದೆ. ಎಲ್ಲಿ ನೋಡಿದರಲ್ಲಿ ಬಿದಿರು ಮತ್ತು ಬೊಂಬುಗಳ ಒಂದು ಕಾಡು ಥರ ಕಾಣ್ತಾ ಇದೆ. ಮುಂದೆ ಏನೈತೆ ಅಂತೇಳಿ ನೋಡುವ. ಹಾಗೆ ಮುಂದೆ ಬಂದಾಗ ಒಂದು ಚಿಕ್ಕದಾದ ಗೋಪುರ ಕಾಣಿತು. ಅಲ್ಲಿ ಸಹ ಯಾರೂ ಇರಲಿಲ್ಲ. ಹಾಗೆ ಮುಂದೆ ಬಂದರೆ ಮಕ್ಕಳ ಆಟಿಕೆಗಳು, ತೊಟ್ಟಿಲುಗಳು ಹಾಗೂ ಮಕ್ಕಳ ಆಡುವಂತಹ ಇಲ್ಲೊಂದು ಲಾರಿ ಥರ ಸ್ಟ್ಯಾಚು ಮಾಡಿದ್ದಾರೆ. ನೋಡೋಕೆ ಲಾರಿ ಥರ ಕಾಣುತ್ತೆ, ಆದರೆ ಅದು ಒಂದು ಚಿಕ್ಕ ಚಿಕ್ಕ ಕಲ್ಲುಗಳು, ಬಿಂಚೆಗಳಿಂದ ಮಾಡಿದ್ದಾರೆ. ಅದನ್ನು ನೋಡೋಣ ಬನ್ನಿ. ಈಗ ಏನೆಲ್ಲ ಒಂದು ಬಂಡೆ ಹಾಕಿದ್ದಾರೆ. ಬಂಡೆ ಹಾಕಿ ಸುತ್ತ ಇಟ್ಟಿಗೆಗಳಿಂದ ಅಲಂಕಾರ ಮಾಡಿದ್ದಾರೆ. ಅದಕ್ಕೆ ಅದು ನೋಡೋಕ್ಕೆ ಲಾರಿ ಥರ ಕಾಣುತ್ತೆ. ಉಳಿದಂತೆ ಈ ತರಹನಾದ ಒಂದು ಡಿಸೈನ್ ಇದೆ.
ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ, ಕಡಲಕೆರೆ ನಿಸರ್ಗಧಾಮ, ಮೂಡಬಿದಿರೆ ಅಂತ ಇದೆ. ಇದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ತೆರೆದಿರುತ್ತದೆ. ಎಂಟ್ರೆನ್ಸ್ ಟಿಕೆಟ್ ನಾನು ಮೊದಲಿಗೆ ಹೇಳಿದ್ದೀನಿ, ಎಂಟ್ರೆನ್ಸ್ ಟಿಕೆಟ್ 15 ರೂಪಾಯಿ ಮಾತ್ರ. ಹೆಸರನ್ನು ಬರೆದಿದ್ದಾರೆ. ಈ ಕಡೆ ಬಂದಾಗ ಮೂಡಬಿದಿರೆ, ಬಿದಿರು ಸಿರಿ ಮೂಡಬಿದಿರೆ ಅಂತೇಳಿ ಬರೆದಿದ್ದಾರೆ. ಮತ್ತು ಹಾಗೆ ಹೀಗೆ ಮುಂದೆ ಬಂದಾಗ ಇಲ್ಲೊಂದು ಮೀನುಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಯಾವ್ಯಾವ ಥರ ಮೀನುಗಳಿವೆ ಅನ್ನೋದ್ರ ಬಗ್ಗೆ ಇಲ್ಲೊಂದು ಪರಿಚಯ ಇದೆ. ಹಾಗೆ ವಾಪಸ್ ನಾವು ಮುಂದಕ್ಕೆ ಹೋದಾಗ ಕೆರೆ ಇದೆ. ನಾವು ಕಡಲಕೆರೆ ಅಂತೇಳಿ ಇದಕ್ಕೆ ಹೆಸರಿದೆ, ಆದರೆ ಕಡಲಿಲ್ಲಲ್ಲಿ, ಆದರೂ ಕೆರೆ ಮಾತ್ರ ಇದೆ. ಹೇಗಿದೆ ನೋಡೋಣ ಬನ್ನಿ. ಅಲ್ಲಿ ನಾವು ಕೆರೆಯಲ್ಲಿ ಇಳಬೇಕಂತಂದರೆ ಅಲ್ಲೆಲ್ಲ ಜಾಕೆಟ್ ಕೊಡ್ತಾರೆ. ನಾವಿಲ್ಲ ನೋಡ್ತಕ್ಕಂಥದ್ದು ಮೇಲಿಂದ ವ್ಯೂ ಪಾಯಿಂಟ್ನಿಂದ ಕೆರೆ ಹೇಗಿದೆ ನೋಡೋಣ ಬನ್ನಿ. ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನೀರಲ್ಲಿ ಬೋಟಿಂಗ್ ಹೋಗಕ್ಕೆ ರೆಡಿಯಾಗಿದ್ದಾರೆ. ಈಗ ಬೋಟಿಂಗ್ ಹೋಗ್ತಾರೆ. ನಾವು ಹೋಗೋಣ ಅಂತ ಹೇಳಿ ನೋಡಿದ್ವಿ. ಡೇ 300 ರೂಪಾಯಿ ಅಂತಂದರು. ಸರಿ, ಒಬ್ರಿಗೆ 300 ರೂಪಾಯಿ ಅಂದರು. 300 ರೂಪಾಯಿ ಇದಕ್ಕೆ ಯಾಕೆ ಅಂತೇಳಿ ನಾವು ವಾಪಸ್ ಬಂದೆ. ಗಾಳಿ ಹೇಳಿದೆ ಏನು ತುಸು ಮೆಲ್ಲಗೆ, ಪ್ರಾಣ ಬಂದಿದೆ ಈಗ ಈ ಭೂಮಿಗೆ ಸೀದಾ. ಹಾಗೆ ಹೆಜ್ಜೆ ಹಾರಿದೆ ಜಿಗಿದು ಹೊಸ ಹಾದಿಗೆ. ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ, ಸುತ್ತ ನಗಿಸುತ್ತ ನಲಿಯುತ್ತ ಹೀಗೆನೆ. ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮ್ಮನೆ. ಮತ್ತೆ ಆಗಿರುವೆ ಮುಖ
ಬಾಕಿ ಇದರರ್ಥ ಋಣವಿನ್ನು ಬಾಕಿ ಇನ್ನುಂದೆ ಹಿಂದಿನ ಕಾಣ್ತಾ ಉಂಟು. ನನ್ನ ಕ್ಯಾಮ್ರಾ ಸ್ವಲ್ಪ ಯಾಕೋ ಇದು ಸರಿಯಾಗಿ ಕಾಣ್ತಾ ಇರಲಿಲ್ಲ, ಯಾಕಂದರೆ ಸಂಜೆ ವೇಳೆ ಆಗಲಿ 6 ಗಂಟೆ ಆಗೋಕ್ಕೆ ಬಂದಿತ್ತು ಸಮಯ. ಇವೆಲ್ಲ ಜಾಕೆಟ್ಗಳು, ಜೀವ ರಕ್ಷಕ ಜಾಕೆಟ್ಗಳು. ಅಲ್ಲಿಂದ ಮುಂದೆ ಪಾರ್ಕ್ ಒಳಗಡೆ ಸುತ್ತಾಡಕ್ಕೆ ಹೋದೆ. ಅಲ್ಲೆಲ್ಲ ಬರೀ ಬಿದಿರುಗಳು ಮಾತ್ರ ಕಾಣ್ತಾ ಇದ್ವು. ಇಲ್ಲಿ ಬಿದಿರಿನಿಂದಾಗಿ ಮೂಡ ಬಿದಿರಿ ಅಂತೇಳಿ ಜಾಸ್ತಿ ಕರೀತಾ ಇದ್ದಾರೆ. ಓಕೆ ಗಾಯ್ಸ್, ಇವತ್ತು ಟೂರ್ ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್.